ಡೊಳ್ಳಿರ್ಬೋದು, ಆಮೇಲೆ ಹೆಣ್ಮಕ್ಳ ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು, ವೆಬ್ಸೈಟ್ ಇಂಟಿಗ್ರೇಷನ್ ಇರ್ಬೋದು, ಎಲ್ಲ ಹಂತವಾಗಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ಉದ್ಘಾಟನೆ, ಆಮೇಲೆ ನಮ್ಮಂತವರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ನಮ್ಮ ಅಧ್ಯಕ್ಷರು ಕೊಟ್ಟರು. ಇಲ್ಲಾಂದ್ರೆ ನಮ್ಮೆಲ್ಲ ಮಾತುಕತೆ ಆದ್ಮೇಲೆ ಆ ಇವೆಂಟ್ಸ್ಗಳನ್ನು ಇಟ್ಕೊಂಡ್ರೆ ಕೊನೆಗೆ ಸಹಜವಾಗಿ ಎದ್ದು ಹೋಗಿರ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಒಂದು ಮಾದರಿಯಾಗಿ ಒಳ್ಳೆ ನಿರ್ವಹಣೆ ಕೂಡ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ನನಗೆ ಸಾಗರಕ್ಕೆ ವೇದಿಕೆ ಮುಂಭಾಗದಲ್ಲಿ ನಾನು ಗೋಪಾಲಕೃಷ್ಣ ಬೇಳೂರವರು ಆಲಂನವರು ಕೂತಾಗ ನನ್ನ ಕಣ್ಣಿಗೆ ನೆನಪಂದಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು, ದೇಶದ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಯಾವುದೇ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗ್ಲಿಕ್ಕೋಸ್ಕರ ಭಾರತ ಮಂಟಪಂ ಅಂತೇಳಿ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ. ಸುಮಾರು ಆ ಒಂದು ವ್ಯವಸ್ಥೆಯಲ್ಲಿ ಸುಮಾರು 8 ಕನ್ವೆನ್ಷನ್ ಹಾಲ್ಗಳಿದೆ. ಒಂದು ಕನ್ವೆನ್ಷನ್ ಹಾಲ್ ಅಲ್ಲಿ ಸುಮಾರು 25,000 ಸೀಟಿಂಗ್ ಫೆಸಿಲಿಟಿ ಇದೆ, ಇನ್ನೊಂದಲ್ಲಿ 10,000 ಇದೆ, 5,000 ಇದೆ, 7,000 ಇದೆ. ಈ ರೀತಿಯಂತ ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಗಳೆಲ್ಲ ಆಗುವಂತ ಒಂದು ಕೇಂದ್ರದ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ವೇದಿಕೆ ಮುಂಭಾಗದಲ್ಲಿ ದೇಶದ ಎಲ್ಲಾ ಶ್ರೀಮಂತರು ಕೂಡ ಕೂತಿದ್ರು, ಎಲ್ಲ ರಾಜಕಾರಣಿಗಳು ಕೂಡ ಕೂತಿದ್ರು. ಆ ಉದ್ಘಾಟನೆ ಒಂದು ಸಂದರ್ಭ ಬಂದಾಗ ಮೊದಲನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಡೊಳ್ಳಿನ ಮುಖಾಂತರ ಅದು ಉದ್ಘಾಟನೆ ಆಯಿತು. ಆ ಡೊಳ್ಳನ್ನ ಬಾರಿಸಿದ್ದು ಯಾರು ಅಂದ್ರೆ ನಮ್ಮ ಸಾಗರದ ಹೆಣ್ಮಕ್ಳು ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತ ಒಂದು ಭವ್ಯವಾದಂತ ಒಂದು ಮಂಟಪದಲ್ಲಿ ನಮ್ಮ ಸಾಗರದ ಕಲಾವಿದರ ನಮ್ಮ ಮಹಿಳೆಯರು ಕೊಟ್ಟಂತ ಒಂದು ಕಾರ್ಯಕ್ರಮ ಕಣ್ಮುಂದೆ ಬಂತು. ಅದೇ ರೀತಿ ಇವತ್ತು ವೇದಿಕೆ ಮೇಲೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಡೋಲ್ ಮುಖಾಂತರ, ನಮ್ಮ ಹೆಣ್ಮಕ್ಳು ಅತ್ಯುತ್ತಮವಾದಂತ ವಾದ್ಯದ ಮುಖಾಂತರ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಓನ್ ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಅತ್ಯಂತ ಹೆಮ್ಮೆ ಅನಿಸುತ್ತೆ. ಸನ್ಮಾನಿಸಿದ ಗೋಪಾಲಕೃಷ್ಣ ಬೇಳೂರವರು, ಸನ್ಮಾನಿಸಿದ ಹಾಲಪ್ಪನವರು, ನಮ್ಮ ಸರ್ಫರಾಜ್ ಚಂದ್ರಗುಪ್ತ ಶಿಕ್ಷಕರಾಗಿ ಸಾಹಿತಿಯಾಗಿ ಇಲ್ಲಿ ನೇತೃತ್ವನ ವಹಿಸಿಕೊಂಡಿದ್ದಾರೆ. ಅರುಣ್ ಸಾಗರ್ ಅವರು ಇರ್ಬೋದು, ಅನೇಕ ಮಾಡುವಂತ ಲೆಕ್ಚರರ್ ನಮ್ಮ ಮುಂದೆ ಕೂತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಒಂದು ಅಭಿಮಾನದ ಒಂದು ಸಂದರ್ಭ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಾಳೆ ನಾಡಿದ್ದು ಹೊಸ ವರ್ಷ ನಾವೆಲ್ಲರೂ ಕೂಡ ಆಚರಣೆ ಮಾಡೋದಿದ್ದೀವಿ. ಇಲ್ಲಿಯ ವಿದ್ಯಾರ್ಥಿನಿಯರು ಈ ಓದ್ತಿರುವಂತ ನೀವು ಒಂದು ರೆಸಲ್ಯೂಷನ್ ಅನ್ನ ಮಾಡಿ, ನಾನು ಓದಂತ ಸ್ಕೂಲನ್ನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಮರೆಯಲ್ಲ ಅನ್ನುವಂತ ಒಂದು ಸಂಕಲ್ಪವನ್ನ ಬರುವಂತ ಒಂದು ಹೊಸ ವರ್ಷದಲ್ಲಿ ರೆಸಲ್ಯೂಷನ್ ಅನ್ನ ತಾವೆಲ್ಲರೂ ಕೂಡ ಮಾಡಬಹುದಾ? ಮುಂದೆ ಈ ಸಂಸ್ಥೆಗೆ ಸರ್ಕಾರ ಎಲ್ಲದೂ ಮಾಡುತ್ತೆ, ಅದೇ ನಿಮ್ಮ ಒಂದು ನೆನಪಿಗೋಸ್ಕರ ಈ ಸಂಸ್ಥೆಗೆ ಒಂದು ಕೊಡುಗೆಯಾಗಿ ಏನಾದರೂ ಒಂದು ನಾವು ಮಾಡಬಹುದಾ? ಆ ದಿಕ್ಕಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ನಮ್ಗೆ ಆಶ್ಚರ್ಯ ಆಯ್ತು. ನಮ್ಮ ಪ್ರಿನ್ಸಿಪಾಲ್ ಆಂಕರಿಂಗ್ ಮಾಡ್ಬೇಕಾದಾಗ 2007ರಲ್ಲಿ PUCಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಾಗರ ಕೊಟ್ಟಿದೆ ಅಂತ ಕೇಳಿ ಆಶ್ಚರ್ಯ ಆಯ್ತು. ಮೋಸ್ಟ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಫಸ್ಟ್ ರ್ಯಾಂಕ್ ಅನ್ನ ಯಾವುದೇ ಕಾಲೇಜು ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಪ್ರಕಾರ, ಒಂದು ಅಂಕಿಅಂಶದ ಪ್ರಕಾರ ಅದಾಗಿದೆ ಅಂದ್ರೆ ಅದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನಮ್ಮ ಸಾಗರ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಒಂದು 20 ಲಕ್ಷ ಖರ್ಚು ಬರ್ಬೋದು. ಅಧ್ಯಕ್ಷರೇ ನಮ್ಮ ಗೋಪಾಲಕೃಷ್ಣ ಬೇಳೂರವರು ಹೇಳಿದ್ದಾರೆ. ಹಾಗೆ ಲಿಫ್ಟ್ ಅನ್ನ ಒಂದು ಅಧಿಕೃತವಾಗಿ ಸ್ಯಾಂಕ್ಷನ್ ಮಾಡಿಸಿದ್ರೆ ಅಲ್ಲಿ ಟೀಚಿಂಗ್ ಇರ್ಬೋದು, ಮಕ್ಕಳಿಗೆ ಇರ್ಬೋದು, ಎಲ್ಲರೂ ಕೂಡ ಹೋಗಿ ಬರ್ಲಿಕ್ಕೆ ಅನುಕೂಲನೂ ಕೂಡ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಬೇರೆ ಏನೇನ್ ಬೇಕು ಆ ದಿಕ್ಕಲ್ಲಿ ಈಗಾಗಲೇ ನಮ್ಮ ಆಡಳಿತ ಪಕ್ಷದ ನಾಯಕ, ನಾಳೆ ವಿರೋಧ ಪಕ್ಷದಲ್ಲಿದೆ, ಸನ್ಮಾನಿಸಿದ ಗೋಪಾಲಕೃಷ್ಣ ಬೇಳೂರವರು ಇದ್ದಾರೆ, ನಿಮ್ಮದ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಹಣಕಾಸಿಗೆ ಅದೇನು ಕೊರತೆ ಸಾಗರದ ನಮ್ಮ ಕಾಲೇಜಿಗೆ ಕಾಣಲ್ಲ, ಏನ್ ಕೊರತೆ ಆಗತ್ತೆ.